ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು ಅಭಿಪ್ರಾಯಗಳನ್ನು ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದೆ. ಅದರ ಇನ್ಸೈಡ್ ಇನ್ಫಾರ್ಮೇಷನ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಏನು ನಡೀತಾ ಇದೆ ಗೊತ್ತಾ? ಇನ್ಸೈಡ್ ಏನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರಿಂದ ವರದಿಗೆ ಆಕ್ಷೇಪ ವ್ಯಕ್ತವಾಗಿದೆ. ಆಕ್ಷೇಪಗಳು ವ್ಯಕ್ತವಾಗಿದೆ. ನೋಡಿ, ನಮ್ಮ ಸಮುದಾಯದ ನಿಲುವು ಇದು. ಇಲ್ಲಿ ನಮ್ಮ ಸಮುದಾಯದವರ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ, ಮರುಪರಿಶೀಲನೆ ಮಾಡಬೇಕು. ಇದು ಜನಾಂಗದಲ್ಲಿ ಅಸಮಾಧಾನ ಇದೆ ಅಂತೇಳಿ ಎಂ ಬಿ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಕಡೆ ಸಮೀಕ್ಷೆಗೆ ಹೋಗಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರಂತೆ. ಇನ್ನು ಒಕ್ಕಲಿಗ ಸಮುದಾಯದಿಂದಲೂ ಕೂಡ ನಮ್ಮ ಒಕ್ಕಲಿಗ ಸಮುದಾಯದವರನ್ನು ಕಡಿಮೆ ತೋರಿಸಿದ್ದಾರೆ, ಮರುಪರಿಶೀಲನೆ ಮಾಡಿ ಅಂತೇಳಿ DCM DK ಶಿವಕುಮಾರ್ ಅವರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ CM ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬಿಟ್ಟಿದ್ದಾರೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ವಿಜಯ್, ಇನ್ಸೈಡ್ ಈ ಕ್ಷಣಕ್ಕೆ ಏನಾಗ್ತಾ ಇದೆ? ನಾಗೇಂದ್ರ ಬಾಬು, ಸಚಿವ ಸಂಪುಟ ಹೈ ವೋಲ್ಟೇಜ್ನ ಸಚಿವ ಸಂಪುಟ ಸಭೆ ಆರಂಭ ಆಗಿ ಸುಮಾರು 30 ನಿಮಿಷಗಳ ಕಾಲ ಆಗಿರುವಂಥದ್ದು. ಸಭೆಯಲ್ಲಿ ಆರಂಭ ಆಗ್ತಿದ್ದಂತೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಸಚಿವರು ಕೂಡ ಒಂದು ಮಾತನ್ನು ಹೇಳಿದ್ರು. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ವರದಿ ಆಗಿರುವಂಥದ್ದು. ವರದಿ ಸಮಗ್ರವಾಗಿ ನಡೆಸಿ ವರದಿ ಕೊಟ್ಟಿರುವಂಥದ್ದು. ಏನು ರಾಹುಲ್ ಗಾಂಧಿ ಅವರ ಆಶಯ ಮತ್ತು ಸಚಿವ ಅಂದರೆ ಚುನಾವಣೆಗಿಂತ ಮುಂಚೆ ಕೊಟ್ಟಂತಹ ಭರವಸೆ ಹಿನ್ನೆಲೆಯಲ್ಲಿ ಕೂಡ, ಪ್ರಣಾಳಿಕೆ ಭರವಸೆ ಹಿನ್ನೆಲೆಯಲ್ಲಿ ಸಮೀಕ್ಷೆಯ ವರದಿ ಕೊಡಲಾಗಿದೆ. ಯಾರೇ ಏನೇ ಅಭಿಪ್ರಾಯದ ಕೂಡ ಮುಕ್ತವಾಗಿ ಹಂಚಿಕೊಳ್ಳಿ, ಜೊತೆಗೆ ಇದರಲ್ಲಿ ಏನು ಕೂಡ ಲೋಪದೋಷ ಆಗಿದೆ ಸರಿಪಡಿಸ್ಕೊಳ್ಳೋಣ ಅಂತ ನೇರವಾಗಿ ಎಲ್ಲ ಸಚಿವರು ಕೂಡ ಅಭಿಪ್ರಾಯ ತಿಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಸಭೆಯ ಆರಂಭದಲ್ಲಿ ಕೂಡ ತಮ್ಮ ಅಭಿಪ್ರಾಯವನ್ನು ಮಾತುಗಳನ್ನು ಹೇಳಿದ್ರು. ಅದಾದ ಬಳಿಕ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರಿಂದ ನೇರವಾಗಿ ಈ ವರದಿಗೆ ಆಕ್ಷೇಪ ವ್ಯಕ್ತವಾಯಿತು. ಮೊದಲು ಎಂ ಬಿ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರು ನೇರವಾಗಿ ಈ ವರದಿ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಮತ್ತು ಅಸಮಾಧಾನ ಹೊರಹಾಕಿದ್ರು. ಅದರಲ್ಲೂ ಈಶ್ವರ ಖಂಡ್ರೆ ಅವರು ಒಂದು ಹಂತದಲ್ಲಿ ಕೂಡ ತಮ್ಮ ಅಸಮಾಧಾನ ಅಂದರೆ ಏನು ಸ್ವಲ್ಪ ಗಟ್ಟಿಯಾಗಿ ಅಸಮಾಧಾನ ಹೊರಹಾಕಿದ್ರು. ಅವ್ರು ಹೇಳಿರುವಂಥದ್ದು, ವೀರಶೈವ ಲಿಂಗಾಯತರನ್ನ ಕಡಿಮೆ ಸಂಖ್ಯೆ ತೋರಿಸಲಾಗಿದೆ ಮತ್ತು ಸಮುದಾಯ ಈ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗೊಂಡಿದೆ. ಇದು ಸರಿಯಾದ ಮಾಹಿತಿ ಇಲ್ಲ ಇದರಲ್ಲಿ. ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯ ಜನಸಂಖ್ಯೆ ಕಡಿಮೆ ತೋರಿಸಿದಂತ ಅಸಮಾಧಾನ ಹೊರಹಾಕಿದ್ರು. ಅದರ ಜೊತೆಯಲ್ಲಿ ಕೂಡ ಒಕ್ಕಲಿಗ ಸಮುದಾಯದ ಸಚಿವರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮತ್ತು ಜೊತೆಗೆ ಈ ವರದಿ ಈಗ ಯಾವುದೇ ಕಾರಣಕ್ಕೂ ಕೂಡ ಅದು ಅಂಗೀಕಾರ ಆಗಬಾರ್ದು, ಅಂದ್ರೆ ಜಾರಿ ಆಗಬಾರ್ದು. ವಿಶೇಷ ಅಧಿವೇಶನ ಕರೀಲಿ ಅಥವಾ ಈ ಸಂಬಂಧಪಟ್ಟಂತೆ ಸಮಗ್ರ ಚರ್ಚೆ ಆಗಲಿ, ಅಲ್ಲಿವರೆಗೂ ಕೂಡ ವರದಿ ಪೆಂಡಿಂಗ್ ಇಡಬೇಕು ಅಂತ ನೇರವಾಗಿ ಸಭೆಯಲ್ಲಿ ತಮ್ಮ ಒಂದು ಅಸಮಾಧಾನವನ್ನು, ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಎಲ್ಲ ಅಭಿಪ್ರಾಯ ಇನ್ನೂ ಕೂಡ ಅಭಿಪ್ರಾಯ ಸಂಗ್ರಹ ಆಗ್ತಾ ಇರುವುದು. ಮತ್ತೊಂದು ಕಡೆ ದಲಿತ ಮತ್ತು SC ST ಸಚಿವರಿಂದಲೂ ಕೂಡ ವರದಿ ಜಾರಿ ಸಂಬಂಧಪಟ್ಟಂತೆ ಒತ್ತಡ ಮತ್ತು ಒತ್ತಾಯವನ್ನು ಆಗ್ತಾ ಇರುವಂಥದ್ದು. ಈ ವರದಿ ಸರಿಯಾಗಿದೆ, ಜಾರಿಯಾಗಲಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚು ಪೆಂಡಿಂಗ್ ಇಡಬಾರ್ದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲರ ಅಭಿಪ್ರಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಂತಚಿತ್ತ ರೀತಿಯಲ್ಲಿ ಕೂಡ ಕೇಳ್ತಾ ಇರುವಂಥದ್ದು. ಅಂತಿಮವಾಗಿ ಸಚಿವರ ಅಭಿಪ್ರಾಯವ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ತೀರ್ಮಾನ ಕೈಗೊಳ್ತಾರೆ. ಆದರೆ ಈಗ ಸಭೆಯಲ್ಲಿ ಪರ ಮತ್ತು ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಎಲ್ಲರ ಅಭಿಪ್ರಾಯಗಳನ್ನ ಸಮಗ್ರವಾಗಿ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂಥದ್ದು. ಏನು ತೀರ್ಮಾನ ತೆಗೆದುಕೊಳ್ತಾ ಇರೋದು ಸದ್ಯಕ್ಕಿರುವಂತಹ ಕುತೂಹಲ ಆಗಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿಜಯ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇವೆ. ನೋಡಿ, ಈಗ ಪ್ರಮುಖವಾಗಿ ಆಲ್ರೆಡಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು ಅಭಿಪ್ರಾಯಗಳನ್ನು ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದೆ. ಅದರ ಇನ್ಸೈಡ್ ಇನ್ಫಾರ್ಮೇಷನ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಏನು ನಡೀತಾ ಇದೆ ಗೊತ್ತಾ? ಇನ್ಸೈಡ್ ಏನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರಿಂದ ವರದಿಗೆ ಆಕ್ಷೇಪ ವ್ಯಕ್ತವಾಗಿದೆ. ಆಕ್ಷೇಪಗಳು ವ್ಯಕ್ತವಾಗಿದೆ. ನೋಡಿ, ನಮ್ಮ ಸಮುದಾಯದ ನಿಲುವು ಇದು. ಇಲ್ಲಿ ನಮ್ಮ ಸಮುದಾಯದವರ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ, ಮರುಪರಿಶೀಲನೆ ಮಾಡಬೇಕು. ಇದು ಜನಾಂಗದಲ್ಲಿ ಅಸಮಾಧಾನ ಇದೆ ಅಂತೇಳಿ ಎಂ ಬಿ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಕಡೆ ಸಮೀಕ್ಷೆಗೆ ಹೋಗಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರಂತೆ. ಇನ್ನು ಒಕ್ಕಲಿಗ ಸಮುದಾಯದಿಂದಲೂ ಕೂಡ ನಮ್ಮ ಒಕ್ಕಲಿಗ ಸಮುದಾಯದವರನ್ನು ಕಡಿಮೆ ತೋರಿಸಿದ್ದಾರೆ, ಮರುಪರಿಶೀಲನೆ ಮಾಡಿ ಅಂತೇಳಿ DCM DK ಶಿವಕುಮಾರ್ ಅವರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ CM ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬಿಟ್ಟಿದ್ದಾರೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ವಿಜಯ್, ಇನ್ಸೈಡ್ ಈ ಕ್ಷಣಕ್ಕೆ ಏನಾಗ್ತಾ ಇದೆ?
ನಾಗೇಂದ್ರ ಬಾಬು, ಸಚಿವ ಸಂಪುಟ ಹೈ ವೋಲ್ಟೇಜ್ನ ಸಚಿವ ಸಂಪುಟ ಸಭೆ ಆರಂಭ ಆಗಿ ಸುಮಾರು 30 ನಿಮಿಷಗಳ ಕಾಲ ಆಗಿರುವಂಥದ್ದು. ಸಭೆಯಲ್ಲಿ ಆರಂಭ ಆಗ್ತಿದ್ದಂತೆ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಸಚಿವರು ಕೂಡ ಒಂದು ಮಾತನ್ನು ಹೇಳಿದ್ರು. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ವರದಿ ಆಗಿರುವಂಥದ್ದು. ವರದಿ ಸಮಗ್ರವಾಗಿ ನಡೆಸಿ ವರದಿ ಕೊಟ್ಟಿರುವಂಥದ್ದು. ಏನು ರಾಹುಲ್ ಗಾಂಧಿ ಅವರ ಆಶಯ ಮತ್ತು ಸಚಿವ ಅಂದರೆ ಚುನಾವಣೆಗಿಂತ ಮುಂಚೆ ಕೊಟ್ಟಂತಹ ಭರವಸೆ ಹಿನ್ನೆಲೆಯಲ್ಲಿ ಕೂಡ, ಪ್ರಣಾಳಿಕೆ ಭರವಸೆ ಹಿನ್ನೆಲೆಯಲ್ಲಿ ಸಮೀಕ್ಷೆಯ ವರದಿ ಕೊಡಲಾಗಿದೆ. ಯಾರೇ ಏನೇ ಅಭಿಪ್ರಾಯದ ಕೂಡ ಮುಕ್ತವಾಗಿ ಹಂಚಿಕೊಳ್ಳಿ, ಜೊತೆಗೆ ಇದರಲ್ಲಿ ಕೂಡ ಲೋಪದೋಷ ಆಗಿದೆ ಸರಿಪಡಿಸ್ಕೊಳ್ಳೋಣ ಅಂತ ನೇರವಾಗಿ ಎಲ್ಲ ಸಚಿವರು ಕೂಡ ಅಭಿಪ್ರಾಯ ತಿಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಸಭೆಯ ಆರಂಭದಲ್ಲಿ ಕೂಡ ತಮ್ಮ ಅಭಿಪ್ರಾಯವನ್ನು ಮಾತುಗಳನ್ನು ಹೇಳಿದ್ರು. ಅದಾದ ಬಳಿಕ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರಿಂದ ನೇರವಾಗಿ ಈ ವರದಿಗೆ ಆಕ್ಷೇಪ ವ್ಯಕ್ತ ಆಯಿತು. ಮೊದಲು MB ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರು ನೇರವಾಗಿ ಈ ವರದಿ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಮತ್ತು ಅಸಮಾಧಾನ ಹೊರಹಾಕಿದ್ರು. ಅದರಲ್ಲೂ ಈಶ್ವರ ಖಂಡ್ರೆ ಅವರು ಒಂದು ಹಂತದಲ್ಲಿ ಕೂಡ ತಮ್ಮ ಅಸಮಾಧಾನ ಅಂದರೆ ಏನು ಸ್ವಲ್ಪ ಗಟ್ಟಿಯಾಗಿ ಅಸಮಾಧಾನ ಹೊರಹಾಕಿದ್ರು. ಅವ್ರು ಹೇಳಿರುವಂಥದ್ದು, ವೀರಶೈವ ಲಿಂಗಾಯತರನ್ನ ಕಡಿಮೆ ಸಂಖ್ಯೆ ತೋರಿಸಲಾಗಿದೆ ಮತ್ತು ಸಮುದಾಯ ಈ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗೊಂಡಿದೆ. ಇದು ಸರಿಯಾದ ಮಾಹಿತಿ ಇಲ್ಲ ಇದರಲ್ಲಿ, ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯ ಜನಸಂಖ್ಯೆ ಕಡಿಮೆ ತೋರಿಸಿದಂತ ಅಸಮಾಧಾನ ಹೊರಹಾಕಿದ್ರು. ಅದರ ಜೊತೆಯಲ್ಲಿ ಕೂಡ ಒಕ್ಕಲಿಗ ಸಮುದಾಯದ ಸಚಿವರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮತ್ತು ಜೊತೆಗೆ ಈ ವರದಿ ಈಗ ಯಾವುದೇ ಕಾರಣಕ್ಕೂ ಕೂಡ ಅದು ಅಂಗೀಕಾರ ಆಗಬಾರ್ದು, ಅಂದ್ರೆ ಜಾರಿ ಆಗಬಾರ್ದು. ವಿಶೇಷ ಅಧಿವೇಶನ ಕರೀಲಿ ಅಥವಾ ಈ ಸಂಬಂಧಪಟ್ಟಂತೆ ಸಮಗ್ರ ಚರ್ಚೆ ಆಗಲಿ, ಅಲ್ಲಿವರೆಗೂ ಕೂಡ ವರದಿ ಪೆಂಡಿಂಗ್ ಇಡಬೇಕು ಅಂತ ನೇರವಾಗಿ ಸಭೆಯಲ್ಲಿ ತಮ್ಮ ಒಂದು ಅಸಮಾಧಾನವನ್ನು, ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಎಲ್ಲ ಅಭಿಪ್ರಾಯ ಇನ್ನೂ ಕೂಡ ಅಭಿಪ್ರಾಯ ಸಂಗ್ರಹ ಆಗ್ತಾ ಇರುವುದು. ಮತ್ತೊಂದು ಕಡೆ ದಲಿತ ಮತ್ತು SC/ST ಸಚಿವರಿಂದಲೂ ಕೂಡ ವರದಿ ಜಾರಿ ಸಂಬಂಧಪಟ್ಟಂತೆ ಒತ್ತಡ ಮತ್ತು ಒತ್ತಾಯವನ್ನು ಆಗ್ತಾ ಇರುವಂಥದ್ದು. ಈ ವರದಿ ಸರಿಯಾಗಿದೆ, ಜಾರಿಯಾಗಲಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚು ಪೆಂಡಿಂಗ್ ಇಡಬಾರ್ದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲರ ಅಭಿಪ್ರಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಂತಚಿತ್ತ ರೀತಿಯಲ್ಲಿ ಕೂಡ ಕೇಳ್ತಾ ಇರುವಂಥದ್ದು. ಅಂತಿಮವಾಗಿ ಸಚಿವರ ಅಭಿಪ್ರಾಯವ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ತೀರ್ಮಾನ ಕೈಗೊಳ್ತಾರೆ. ಆದರೆ ಈಗ ಸಭೆಯಲ್ಲಿ ಪರ ಮತ್ತು ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಎಲ್ಲರ ಅಭಿಪ್ರಾಯಗಳನ್ನ ಸಮಗ್ರವಾಗಿ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂಥದ್ದು. ಏನು ತೀರ್ಮಾನ ತೆಗೆದುಕೊಳ್ತಾ ಇರೋದು ಸದ್ಯಕ್ಕಿರುವಂತಹ ಕುತೂಹಲ ಆಗಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿಜಯ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇವೆ. ನೋಡಿ, ಈಗ ಪ್ರಮುಖವಾಗಿ ಆಲ್ರೆಡಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು, ಅಭಿಪ್ರಾಯಗಳನ್ನು ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದೆ. ಅದರ ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಇನ್ಸೈಡ್ ಏನ್ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರಿಂದ ವರದಿಗೆ ಆಕ್ಷೇಪ ವ್ಯಕ್ತವಾಗಿದೆ. ಆಕ್ಷೇಪಗಳು ವ್ಯಕ್ತವಾಗಿದೆ. ನೋಡಿ, ನಮ್ಮ ಸಮುದಾಯದ ನಿಲುವು ಇದು. ಇಲ್ಲಿ ನಮ್ಮ ಸಮುದಾಯದವರ ಸಂಖ್ಯೆನ ಕಡಿಮೆ ತೋರಿಸಿದ್ದಾರೆ, ಮರುಪರಿಶೀಲನೆ ಮಾಡಬೇಕು. ಇದು ಜನಾಂಗದಲ್ಲಿ ಅಸಮಾಧಾನ ಇದೆ ಅಂತೇಳಿ MB ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಕಡೆ ಸಮೀಕ್ಷೆಗೆ ಹೋಗಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರಂತೆ. ಇನ್ನು ಒಕ್ಕಲಿಗ ಸಮುದಾಯದಿಂದಲೂ ಕೂಡ ನಮ್ಮ ಒಕ್ಕಲಿಗ ಸಮುದಾಯದವರನ್ನ ಕಡಿಮೆ ತೋರಿಸಿದ್ದಾರೆ, ಮರುಪರಿಶೀಲನೆ ಮಾಡಿ ಅಂತೇಳಿ DCM DK ಶಿವಕುಮಾರ್ ಅವರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆರಂಭ